ಇವತ್ತು ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಕ್ರಿಕೆಟ್ ಕೂಡ ಆಡ್ತಿದ್ದಾರೆ ನೋಡು. ಇಷ್ಟೊಂದು ಫಿಶಸ್ ಇದೆ ಇಲ್ಲಿ. ಕಮ್ಮಿ ಆಗಿದೆಲ್ಲ ಅಂಕಲ್. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಇಲ್ಲಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಸೊ ಈ ವ್ಲಾಗು ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಮಗನ ಕ್ರಿಕೆಟ್ ಬಿಡಬೇಕಾಗಿತ್ತು, ಸೊ ಅವನಿಗೆ ಕ್ರಿಕೆಟಿಗೆ ಬಿಟ್ಟೆ. ಹಾಗೆ ಮನೆಗೆ ಬಂದು ಸ್ವಲ್ಪ ಕೆಲಸಗಳು ಕೂಡ ಮಾಡ್ಕೊಂಡೆ. ಇನ್ನು ಬ್ರೇಕ್ಫಾಸ್ಟ್ಗೆ ಬರೋಷ್ಟಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಲೇಟ್ ಆಯಿತು ಇವತ್ತು. ಹಾಗೆ ನಾನು ಇನ್ಸ್ಟೆಂಟಾಗಿ ಇವತ್ತೊಂದು ರೆಸಿಪಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇನ್ಸ್ಟೆಂಟಾಗಿ ದೋಸೆ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ಸ್ಟೆಂಟ್ ದೋಸೆ ತುಂಬ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಈ ದೋಸೆಗೆ 1-2 ಕಪ್ಪು ಅಕ್ಕಿ ಹಿಟ್ಟು, ಹಾಗೆ 1 ಕಪ್ಪು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಜೊತೆ 1 ಕಪ್ ಆಲೂಗಡ್ಡೆ, ಸೊ ಒಂದು ಚಿಕ್ಕದಾಗಿ ಸೈಜ್ ಆದಂಥ ಆಲೂಗಡ್ಡೆ, ಹಾಗೆ ಇದ್ರ ಜೊತೆ ರೆಡ್ ಚಿಲ್ಲೀಸ್, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಜೀರಿಗೆನೂ ಹಾಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆ 1 ಕಪ್ಪಷ್ಟು ಮೊಸರು, ಹಾಗೆ 1 ಕಪ್ಪಷ್ಟು ನೀರು ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಇನ್ನು ರುಬ್ಕೊಂಡು ಇದನ್ನ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು, ಹಾಗೆ ಇದಕ್ಕೆ ಲೈಕ್ ನಾನು ಸ್ವಲ್ಪ ಇದು ರಾ ಪೊಟ್ಯಾಟೊ ಯೂಸ್ ಮಾಡಿದ್ದೆ. ಅಂದರೆ ಇದು ಫ್ರೆಂಚ್ ಫ್ರೈಸ್ಗೆ ಯೂಸ್ ಮಾಡೋಂಥ ಪೊಟ್ಯಾಟೊ. ಸೊ ಇದಷ್ಟೊಂದು ಮಿಕ್ಸಿ ಆಗಲಿರಲಿಲ್ಲ, ಸ್ವಲ್ಪ ಹಾಗೆ ಮಿಕ್ಕಿತ್ತು. ಸೊ ಆ ಪೀಸಸ್ ಎಲ್ಲ ನಾನು ತೆಗ್ದಾಕಿದೆ. ಸೊ ಹಾಗೆ ಇದ್ರ ಜೊತೆನೆ ತೆಗ್ದಾಕಿದ್ಮೇಲೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದಿಷ್ಟು ಬೇಕಿಂಗ್ ಸೋಡಾ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 5 ಮಿನಿಟ್ಸ್ ಸೈಡಿಗೆ ಎತ್ತಿಟ್ಕೋಬೇಕು. 5-10 ಮಿನಿಟ್ಸ್ ಸ್ವಲ್ಪ ಸೈಡ್ಗೆ ಎತ್ತಿಟ್ಕೋಬೇಕು. ನಾನು ಎತ್ಕೊಂಡ್ಮೇಲೆ ಇಲ್ಲಿ ನಾನು ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಇನ್ನೂ ಕ್ರಿಸ್ಪಿಯಾಗಿ ಆಗ್ಬೋದಾಗಿತ್ತು. ಸ್ವಲ್ಪ ಸೆಟ್ ದೋಸೆ ಥರ ಹಾಕಿದೆ, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅದೇ ರೀತಿ ಚೆನ್ನಾಗಿತ್ತು. ಹಾಗೆ ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿನ್ಕೊಂಡ. ಅವನು ಈ ದೋಸೆ ಚಟ್ನಿ ಎಲ್ಲ ತಿನ್ಕೊಂಡಾದ್ಮೇಲೆ ಅವ್ನು ನನಗೊಂದು ಐಡಿಯಾ ಕೊಡ್ತಾ ಇದ್ದ, ಅಮ್ಮ ನೀನೊಂದು ರೆಸ್ಟೋರೆಂಟ್ ಓಪನ್ ಮಾಡಿಬಿಡು ಅಂತ. ಸೊ ಫನ್ನಿ ಅನಿಸ್ತಾ ಇತ್ತು. ಅವನು ಹೇಳೋದು, ನಮ್ಮ ಮನೇಲಿ ಜಾಸ್ತಿ ನನ್ನ ಡಿಶಸ್ ಇಷ್ಟಪಡೋದು ಅಂದರೆ ನಮ್ಮ ತಮ್ಮ ಹಾಗೆ ನನ್ನ ಮಗ, ಅವರಿಬ್ರಿಗೂ ತುಂಬ ಇಷ್ಟ ಆಗುತ್ತೆ ನನ್ನ ಡಿಶಸ್ ಎಲ್ಲ. ನಮಗೆ ಇನ್ನು ಮಿಕ್ಕಿದವ್ರಿಗೂ ಕೂಡ ಅಷ್ಟಷ್ಟಿಗೆ ಇಷ್ಟ ಆಗುತ್ತೆ. ಸೊ ಪಾಪು ಅಂತೂ ತುಂಬ ಇಷ್ಟಪಟ್ಟು ತಿನ್ಕೊಂಡ. ಹಾಗೆ ರೆಡ್ ಚಟ್ನಿ ಕೂಡ ತುಂಬ ಚೆನ್ನಾಗಿತ್ತು. ದೋಸೆ ಚಟ್ನಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್. ಸೊ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಗೈಸ್. ಸೊ ಇನ್ನು ಆಫ್ಟರ್ನೂನು ಇನ್ನು ಎಲ್ಲಾದರೂ ಆಚೆ ಹೋಗೋಣ, ಇವತ್ತು ಸಂಡೇ ಅಲ್ವಾ, ಹಾಗೆ ಫ್ರೆಂಡ್ಶಿಪ್ ಡೇ ಕೂಡ ಅಂತ ಹೇಳಿ ಸ್ವಲ್ಪ ಆಚೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಹೋಗೋಕ್ಕಾಗಲ್ಲ ಅಂತ ಅನ್ಕೋತಾ ಇದ್ವಿ, ಯಾಕಂದರೆ ಅವ್ನು ನನ್ನ ಮಗ ಕ್ರಿಕೆಟ್ಗೆ ಹೋಗಿದ್ದ, ಅವ್ನು ಸ್ವಲ್ಪ ಟಯರ್ಡ್ ಆಗಿದ್ದ. ಸೊ ಬೆಳಿಗ್ಗೆನೇ ಬೇಗ ಎದ್ದೇಳ್ತಾನಲ್ವಾ ಸಂಡೇ, ಅವ್ನು ಸ್ವಲ್ಪ ಟಯರ್ಡ್ ಆಗಿದ್ದ. ಸೊ ಯೋಚನೆ ಮಾಡ್ತಿದ್ವಿ ಹೋಗೋದಾ ಬೇಡ ಅಂತ. ಸೊ ಫೈನಲಿ ಆಗಿ ರೆಡಿಯಾಗಿ 1 o'clockಗೆ ಮನೆ ಬಿಟ್ವಿ. ಹಾಯ್ ಫ್ರೆಂಡ್ಸ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗೈಸ್. ಇವತ್ತು ಫ್ರೆಂಡ್ಶಿಪ್ ಡೇ ದಿನ ಅಂತ ಹೇಳಿ ಒಂದು ಪ್ಲೇಸ್ಗೆ ಬನ್ನಿ. ಇವತ್ತು ನಾನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ಲೇಸ್ ತೋರಿಸ್ತೀನಿ. ಸೊ ಗೈಸ್, ನಾನು ಇಲ್ಲೊಂದು ಕಾರ್ ತೋರಿಸ್ತಾ ಇದ್ದೀನಲ್ವಾ, ಇಲ್ಲಿ ನಿಶಾ ಅಂತ ಹಾಕಿದ್ದಾರೆ. ಎಸ್ನ ಲೆಟರ್ನ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ, ಅಂದರೆ NISHA ಅಂತ. ನಾವು ಕೂಡ ಅನ್ಕೋತಾ ಇದ್ವಿ ನಮ್ಮ ತಕ್ಷಣ ಹೆಸರು ಕೂಡ ಅದೇ ರೀತಿನೇ ಹಾಕ್ಬೋದಲ್ಲ, ಯಾಕಂದ್ರೆ ನಮ್ದು ಕೂಡ ಶಿಫ್ಟ್ ಕಾರು. ಸೊ ಎಸ್ ಅನ್ನೋ ಲೆಟರ್ ಕಾರ್ ಹಿಂದ್ಗಡೆ ಇರುತ್ತಲ್ವಾ, ಸೊ ತಕ್ಷಣ ಹೆಸರು ಕೂಡ ಮಿಕ್ಸ್ ಮಾಡಿ ಈ ರೀತಿ ಹಾಕ್ಬೋದು ಅಂತ ಅನ್ಕೊಂಡ್ವಿ. ನಾನು ಇವತ್ತು ಫ್ರೆಂಡ್ಶಿಪ್ ಡೇನ ಇಬ್ಬರು ಕ್ಲೋಸೆಸ್ಟ್ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ. ಅವ್ರು ಯಾರ್ಯಾರು ಅಂದರೆ ನನ್ನ ಮಗ, ಅಫ್ಕೋರ್ಸ್ ನನ್ನ ಹಸ್ಬೆಂಡ್. ಸೊ ಯಾಕೆ ಅಂದರೆ ನನ್ನ ಮಗ ಬಂದು ನನಗೆ ಯಾವಾಗಲೂ ಸೀಕ್ರೆಟ್ ಫ್ರೆಂಡ್ ಆಗಿರ್ತಾನೆ. ಯಾಕೆ ಅಂದರೆ ಅವ್ನ ಸೀಕ್ರೆಟ್ಸ್ನೆಲ್ಲ ನಾವು ಮೋಸ್ಟ್ ಆಫ್ ದ ಟೈಮ್ ನನ್ನ ಹತ್ರನೇ ಶೇರ್ ಮಾಡ್ಕೋತಾ ಇರ್ತಾನೆ, ಪ್ರತಿಯೊಂದನ್ನು ಶೇರ್ ಮಾಡ್ಕೋತಾನೆ. ಈ ರೀತಿ ಫ್ರೆಂಡ್ಲಿ ಆಗಿರೋದು ಮಕ್ಕಳ ಜೊತೆ ತುಂಬ ಒಳ್ಳೆಯದು ಅಂತಲೇ ಅನ್ಕೋತೀನಿ. ಯಾಕೆಂದರೆ ಮಕ್ಕಳ ಜೊತೆ ನಾವು ಫ್ರೆಂಡ್ಲಿ ಆಗಿದ್ರೇ ಅವರು ಪ್ರತಿಯೊಂದು ವಿಷಯ ನಮ್ಮ ಜೊತೆ ಶೇರ್ ಮಾಡೋಕ್ಕಾಗುತ್ತೆ. ಹಾಗೆ ಬೆಸ್ಟ್ ಫ್ರೆಂಡು ಅಂತಂದ್ರು ಕೂಡ ನನ್ನ ಹಸ್ಬೆಂಡೇ. ಏನೇ ಒಂದು ಬೇಜಾರಾದರೂ ಕೂಡ, ಏನೇ ಒಂದು ವಿಷಯ ಇದ್ರೂ ಕೂಡ ನಾನು ಮೋಸ್ಟ್ ಆಫ್ ದ ಟೈಮ್ ಅವ್ರ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಅವ್ರು ಕೂಡ ನನ್ನ ಜೊತೆ ತುಂಬ ಶೇರ್ ಮಾಡ್ಕೋತಾರೆ. ಸೊ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಚೆನ್ನಾಗಿದೆ. ಸೊ ಏನೇ ಒಂದು ವಿಷಯಗಳಾದ್ರೂ ಚೆನ್ನಾಗಿ ಶೇರ್ ಮಾಡ್ಕೋತೀವಿ. ಸೊ ಅದಕ್ಕೋಸ್ಕರನೇ ನನ್ನ ಹಸ್ಬೆಂಡ್ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಕೊತೀನಿ ಗೈಸ್. ಇದೆಲ್ಲನೂ ಬೆಮೆಲ್ ಲಿಮಿಟೆಡ್. ತುಂಬ ಎಕರ್ಸ್ ಆಫ್ ಲ್ಯಾಂಡ್ ಇದೆ ಇದು ಪ್ಲೇಸು. ಹೌದು, ಎಂಟ್ರೆನ್ಸ್ ಫುಲ್ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಪೋರ್ಟ್ರಸ್ ಕೂಡ ಈಗ ಎಲ್ಲ ಮಾಡತ್ತ. ಹೌದು, ಹಾಂ
ಫುಲ್ ಲೈಕ್ ಇದೆಲ್ಲ ಹೊಲಗಳಂತ ಅನ್ಸುತ್ತಲ್ವಾ ಅಥವಾ ಹಿಂಗೆ ಸುಮ್ಮನೆ ಎಂಟಿ ಲ್ಯಾಂಡ್ಸ್ ಇದೆಲ್ಲ? ಓಕೆ, ಈ ರೀತಿ ಸೈಟ್ಸ್ ಕನ್ವರ್ಟ್ ಮಾಡಿ ಇದೆಲ್ಲ ಫುಲ್ ಸೈಟ್ಸ್ ಈ ಕಡೆ ನಾವಿಲ್ಲಿ ಟರ್ನ್ ತಗೊಂಡ್ವಿ. ಲೆಫ್ಟ್ ಸೈಡ್ ಹೋದ್ರೆ KRS, ರೈಟ್ ಸೈಡ್ ಹೋದ್ರೆ ಬಲ್ಮುರಿ ಫಾಲ್ಸ್. ಇಲ್ಲಿ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದೆ ನೋಡು ಲೈನ್ಗೆ. ಇಲ್ಲೆಲ್ಲನೂ ಫಿಶ್ ಸ್ಮೆಲ್ ಸ್ಟಾರ್ಟ್ ಆಯ್ತು ಇವಾಗಿಂದ. ಇಲ್ಲಿ ಚಾಮುಂಡಿ ಹಿಲ್ಸ್. ಹೇಳ್ರಿ. ಹೌದು, ಸಿಗುತ್ತೆ. ಸಿಕ್ಕಿದ್ರೆ ತಗೊಳ್ಳೋಣ. ಪ್ಯೂರ್ ಹನಿ. ನಾವು ಎಷ್ಟೊಂದ್ ಸಲ ಬರ್ತಾ ಇದ್ವಲ್ಲ ತಕ್ಷಣ ನೀನ್ ಚಿಕ್ಕೋರಿದ್ದಾಗ. ಈಗ ಬರದ್ ಬಿಟ್ಟಿದೆ. ಬರುತ್ತಲ್ಲ ಇದು ಅಶ್ವತ್ಥಮ್ಮ ಆಂಟಿ ಮನೆ ಆ ಸೈಡ್ ಹೋಗ್ಬೇಕಾದ್ರೆ ಇಲ್ಲೊಂದು ಫಿಶ್ ಲ್ಯಾಂಡ್ ಇದೆ. ಓಕೆ, ಪ್ಲಾನೆಟ್ ಫಿಶ್ ಲ್ಯಾಂಡ್ ಅಂತ. ಇವಾಗಿಂದ ಎಲ್ಲ ಫಿಶಸ್ ಸ್ಟಾರ್ಟ್. ದಮ್ ಬಿರಿಯಾನಿ, ಫಿಶ್ ಶಾಪ್ಸ್. ನೋಡಿ ಗೈಸ್ ಎಷ್ಟು ಗ್ರೀನರಿ ಇದೆಲ್ಲ ಇಲ್ಲೆಲ್ಲನೂ. ಬನ್ನಿ, ನಾನು ನಿಮಗೆ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತಲ್ವಾ. ಇನ್ನು ನಾವು ಸ್ವಲ್ಪ ಹತ್ತಿರದಲ್ಲೇ ಇದ್ದೀವಿ. ಇಲ್ಲೊಂದು ಸ್ಕೂಲ್ ಕೂಡ ಬರುತ್ತೆ. ಮಾಂಟ್ಫೋರ್ಟ್ ವಿದ್ಯಾಸಾಗರ. ಹೌದು, ಅಂದರೆ ಪ್ರಶಾಂತವಾಗಿ ತುಂಬ ಪೀಸ್ ಆಗಿರುತ್ತೆ. ನೋಡಿ, ಮಧುಗೌಡ ಅವ್ರದ್ದು MS ಗೋಲ್ಡ್ ಆ್ಯಡ್ ಹಾಕೋರೆ. ಶಿ ಈಸ್ ಎ ಯೂಟ್ಯೂಬರ್. ಸುಮಾದಿಂದ ನೋಡ್ತಾ ಇರ್ತೀನಿ ನಿಮ್ಮ ಮನೆ. ಹಿಂಗೇನೆ. ಇದು ನೋಡಿ, ಬಲ್ಮುರಿ ಕ್ಷೇತ್ರಕ್ಕೆ ಸುಸ್ವಾಗತ. ಇದೆ ನೋಡಿ ಬೆಳಗುಳ. ಇಲ್ಲಿಂದ ಎಂಟ್ರಿ ಆಗ್ಬೋದು. ಇದೊಂದು ಊರು ಬೆಳಗುಳ. ಹೌದು, ಆಂಟಿ ಅವ್ರದ್ದು. ಇಲ್ಲಿ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಅವ್ರದ್ದು ಕೂಡ ಇಲ್ಲೇ ಮನೆ ಇದೆ. ಹಿಂಗ್ ಸ್ಟ್ರೈಟ್ ಆಗಿ ಹೋದ್ರೆ ಬಲ್ಮುರಿ ಫಾಲ್ಸ್ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಹಳ್ಳಿಯಲ್ಲಿ. ಪುಟಾಣಿ ಮನೆ, ಪುಟ್ಟ ಮನೆ. ಅದೇ ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿದೆ ಹಳ್ಳಿಯಲ್ಲಿ ಮನೆಗಳು. ಸಖತ್ತಾಗಿ ಅನ್ಸುತ್ತೆ. ಹಿಂದೆ ಎಲ್ಲ ಫುಲ್ ಎಂಟಿ, ಅಂದ್ರೆ ಹೊಲಗಳು ಹಾಕಿದ್ದಾರೆ ಅನ್ಸುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನ ಸ್ವಲ್ಪ ಹತ್ತಿರದಲ್ಲೇ ಬಲ್ಮುರಿ ಫಾಲ್ಸ್. ನನಗೆ ಸೊಂಡಿಗೆ ಅಂದ್ರೆ ತುಂಬಾ ಇಷ್ಟ. ಸೊಂಡಿಗೆ ಕೊಳ್ವೆ. ಸೊ ಇಲ್ಲಿ ನೆಲ್ಲಿಕಾಯಿ ಕೂಡ ಮಾರ್ತಾರೆ. ಆಮೇಲೆ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಇವತ್ತು ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಕ್ರಿಕೆಟ್ ಕೂಡ ಆಡ್ತಿದ್ದಾರೆ ನೋಡು. ಎಷ್ಟು ಚೆನ್ನಾಗಿದೆ ಅಲ್ವಾ ಗ್ರೌಂಡ್. ಆಡ್ತಾರೆ ಹಳ್ಳಿ ಮಕ್ಳೆಲ್ಲನೂ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಭತ್ತ ಎಲ್ಲ ಹಾಕಿದ್ದಾರೆ. ಗ್ರೀನರಿ ಚೆನ್ನಾಗಿ ಕಾಣಿಸುತ್ತೆ ನೋಡಿದ ತಕ್ಷಣ. ಇಲ್ಲಿ ನೋಡಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೂಪರ್. ಆಮೇಲೆ ಇಲ್ಲಿ ನೀರ ಕೂಡ ಸಿಗುತ್ತಲ್ವಾ? ನೀರ ಒಂದ್ಸಲ ತಗೊಂಡಿದ್ವಲ್ಲ. ತಕ್ಷಣ ಅಲ್ಲಿ ನೋಡು ಕುರಿಗಳು. ಆಮೇಲೆ ಒಬ್ರು ಯಾರೋ ಆಗ್ತಾ ಇದಾರೆ. ಮಧು ಕಬಾಬ್ ಸೆಂಟರ್. ಫಿಶ್ ಸ್ಟಾರ್ಟ್ ಆಯ್ತು ಇಲ್ಲಿಂದಾನೆ. ಇದೇನು ಆಲ್ಟು ರೆಸಾರ್ಟ್ ಇದೆ ಅಂತ. ಇಟ್ಸ್ ನಾಟ್ ರೆಸಾರ್ಟಾ? ನೋಡಿ ಗೈಸ್, ನೀರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಒಳಗಡೆ ಇರ್ಬೇಕು. ಇಲ್ಲೇನೋ ಸ್ಪೋರ್ಟ್ಸ್ ಇದೆ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್. ಅಡ್ವೆಂಚರ್ ಪಾರ್ಕ್. ಗೊತ್ತು ಬನ್ನಿ. ಇದ್ದಿಲ್ಲ, ಈಗ ಮಾಡಿದಾರಲ್ವಾ ಇದು. ಓಕೆ, ಇಲ್ಲಿ ಒಂದು ಹಾಸ್ಟೆಲ್ ಬರುತ್ತೆ. ವಸತಿ ಶಾಲೆ. ಇಟ್ಸ್ ಹಾಸ್ಟೆಲ್, ಫುಲ್ ಹಾಸ್ಟೆಲ್ ಅಲ್ವಾ?
ಮಾಡ್ಕೋತಾರೆ. ಒಂದೊಂದಕ್ಕೆ ಒಂದೊಂದು ಪ್ರೈಸ್. ಬಸ್ಗೆ ಅಂತೂ ಫಿಲ್ಮ್ ಶೂಟಿಂಗ್ ಎಷ್ಟೊಂದು ನಡೆಯುತ್ತೆ ಈ ಪ್ಲೇಸಲ್ಲೆಲ್ಲ. ಪರವಾಗಿಲ್ಲ. ಇವತ್ತು ಸಂಡೇ, ಅದೊಂದೇ ಫ್ರೆಂಡ್ಶಿಪ್ ಡೇ ಬೇರೆ. ಈ ಸೈಡು ಬಲಮೂರಿ, ಈ ಕಡೆ ಬಲಮೂರಿ. ನಾವು ಹೋಗ್ತಾ ಇರೋದು ಬಲಮೂರಿ, ಆ ಕಡೆ ಎಲ್ಲ ಎಡಮೂರಿ. ಎಡಮೂರಿಗೆ ಹೋಗೋ ದಾರಿ ಅಂತೂ ಸ್ವಲ್ಪ ಟಫ್ ಇದೆ, ಅಷ್ಟೊಂದೇನು ಈಸಿ ಇಲ್ಲ, ಸರಿ ಇಲ್ಲ ರೋಡ್ ಎಲ್ಲ. ಆಮೇಲೆ ತುಂಬಾ ಇಕ್ಕಟ್ಟು ನೋಡಿ, ಎಷ್ಟೊಂದು ಜನ ಬಂದಿದ್ದಾರೆ ಎಲ್ಲ ಪಿಕ್ನಿಕ್ ಎಲ್ಲ ಮಾಡ್ಕೊಂಡು. ಅದೇ ಕದಾ ಕ್ಲೋಸ್ చేసి ಐ ಡೋಂಟ್ ನೋ, ದೇ ಹ್ಯಾವ್ ಕ್ಲೋಸ್ಡ್. ಇಲ್ಲೇ ಬಿಡುವ ಒಂದು ದೇವಸ್ಥಾನ ಬರುತ್ತೆ, ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ಹೌದೌದು, ಬಾ ಹೋಗಿ ಬರೋಣ. ಇದು ನೋಡೇ ಇಲ್ವಲ್ಲ ನಾವು. ಇಲ್ಲ ಹೋಗಿದ್ವಿ ನಾವು ಒಂದ್ಸಲ ತೆಪ್ಪ, ಅಲ್ಲಿ ತೆಪ್ಪದಲ್ಲಿ ಕೂಡ ಆಡ್ಬೋದು ನೀರಲ್ಲಿ. ತೆಪ್ಪ ನೀರಿನ ಮಟ್ಟ ತುಂಬಾ ಇದೆ. ಆಮೇಲೆ ಇಲ್ಲಿ ಏನೇನೋ ಫಂಕ್ಷನ್ ಕೂಡ ಇಟ್ಕೊಂಡಿದ್ದಾರೆ, ಎಷ್ಟೊಂದು ಜನ. ಇದೇ ದೇವಸ್ಥಾನ ಎಂಟ್ರೆನ್ಸ್. ದೇವಸ್ಥಾನ ಬರುತ್ತೆ. ಹಾಗೆ ಇಲ್ಲಿ ಶಿವನ ವಿಗ್ರಹ ಕೂಡಿಸಿದ್ದಾರೆ, ಮೂರ್ತಿನ. ಹಾಗೆ ಇಲ್ಲಿ ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನ ಬರುತ್ತೆ. ಇಲ್ಲೆಲ್ಲನೂ ಇದಿಷ್ಟು ದೇವಸ್ಥಾನನೇ. ಇಲ್ಲಿ ಬಲಮೂರಿ ಗಣಪತಿ ದೇವಸ್ಥಾನ. ಕೈಲಾಸೇಶ್ವರ ಏನೋ ಪೂಜೆ ನಡೀತಾ ಇದೆ. ಸೊ ಗೈಸ್, ಇಲ್ಲೆಲ್ಲ ಬಿಡ್ತಾ ಇದ್ರು, ಆದ್ರೆ ಈಗ ಗೇಟ್ ಹಾಕ್ಬಿಟ್ಟಿದ್ದಾರೆ. ನಾವಿಲ್ಲೆಲ್ಲ ಕುತ್ಕೋತಾ ಇದ್ವಿ, ಬಟ್ ಅಲ್ಲಿ ಮಾತ್ರ ಸ್ವಲ್ಪ ಜನ ಬಿಟ್ಟಿದ್ದಾರೆ. ಫಿಶಸ್ ಇದೆ ನೋಡಿಲಿ, ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನೀರಲ್ಲೆಲ್ಲ ಫಿಶಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆ ಕಡೆ ಎಲ್ಲ ಹೊಲ, ತೋಟ, ಎಷ್ಟು ಚೆನ್ನಾಗಿದೆ. ನೀರಿನ ಮಟ್ಟ ತುಂಬಾ ಇದೆ ಅಂತ ಹೇಳಿ ಒಳಗಡೆ ಜನ ಯಾರನ್ನೂ ಬಿಡ್ತಾ ಇಲ್ಲ. ಇಲ್ಲಿ ಎಡಮೂರಿ, ದಟ್ ಸೈಡ್ ಎಡಮೂರಿ, ನಾಟ್ ದಿಸ್ ಸೈಡ್. ಇಟ್ಸ್ ಅ ಬಲಮೂರಿ. ಅದು ಚೆನ್ನಾಗಿದೆಯಾ? ಅದು ಇಲ್ಲ, ಅಷ್ಟೊಂದೇನು ಸರಿ ಇಲ್ಲ. ನಾನು ನಮ್ಮ ತಮ್ಮ ಬಂದಿದ್ವಿ, ಅಷ್ಟೊಂದೇನು ಸರಿ ಇಲ್ಲ. ನಮ್ಮ ಬರ್ತಡೇ ದಿನ ಬಂದಿದ್ವಿ. ಆಯ್ತು ಬನ್ನಿ, ಬನ್ನಿ ಅಲ್ಲಿ ಬನ್ನಿ. ಹೌದು ಹೌದು. ಎಲ್ಲಡೆ ಇಲ್ಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ಕೂಲಾಗಿದೆ. ಎಷ್ಟೊಂದು ಫಿಶಸ್ ಇದೆ ಇಲ್ಲಿ. ನೀರ್ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಹೌದು, ಇದು ತುಂಬಾ ಆಳದಲ್ಲಿದೆ ಅಂತ ಒಳಗಡೆ ಯಾರನ್ನೂ ಬಿಡಲ್ಲ. ಆದ್ರೆ ಇಲ್ಲಿ ತೆಪ್ಪ ರೈಡಿಂಗ್ ಮಾತ್ರ ಇದೆ. ಮುಂಚೆಲ್ಲ ಇರ್ಲಿಲ್ಲ, ಈಗೀಗ ಸ್ಟಾರ್ಟ್ ಮಾಡೋರೆ ಒಂದು 3-4 years ಇಂದ. ಅಲ್ಲಿಗೆ ಹೋಗಿ ನೋಡೋಣ ಬರ್ರಿ. ಸೊ ಇಲ್ಲೆಲ್ಲ ಸ್ಟಾಲ್ಸ್ ಇದೆ. చేపలు అన్నీ ఉన్నాయి ఇక్కడ. ಇಲ್ಲಿ ವೆಹಿಕಲ್ ಪಾರ್ಕಿಂಗು ಇದೆ. ಸೊ ಇಲ್ಲಿ ಫಿಶಸ್ ಫೇಮಸ್ಸು. ಕೆಲವರು ಫಿಶ್ ತಿನ್ನಕ್ಕಂತಾನೆ ಬರ್ತಾರೆ ಈ ಪ್ಲೇಸ್ಗೆ. ಫ್ರೆಶ್ ಆಗಿರೋ ಫಿಶಸ್ ಸಿಗುತ್ತೆ, ತುಂಬ ಇದೆ. ಬರುತ್ತೆ. ಸೊ ಕಾಷನ್ ಎಲ್ಲ ಹಾಕಿದ್ದಾರೆ. ನಾವೆಲ್ಲ ಒಳಗಡೆ ಇಳಿದು ನೀರೆಲ್ಲ ಆಟ ಆಡ್ತಿದ್ವಿ. ಈಗ ಒಳಗಡೆ ಬಿಡೋಕೆ ಇಲ್ಲ, ಬಿಡಲ್ಲ. ಈಗ ಬಿಡ್ಬೇಕಲ್ವಾ, ಒಳಗಡೆ ಬಿಡಲ್ಲಲ್ವಾ? ಬಿಟ್ಟಿದ್ದಾರಾ? ಸೊ ಇಲ್ಲಿಂದ ಕೆಳಗಡೆ ಇಳಿತಾ ಇದ್ವಿ ಯಾವಾಗಲೂ, ಒಳಗಡೆ ಬಿಡ್ತಾ ಇಲ್ಲ ಇವಾಗ, ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ. ನಾವು ಯಾವಾಗಲೂ ಇಲ್ಲಿಂದನೇ ಅಲ್ವಾ ಇಳಿತಾ ಇರೋದು. ಬಲಮುರಿ. ನೀವೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ವಿ ಗೊತ್ತಾ ಕೆಳಗಡೆವರೆಗೂ ಹೋಗಿ. ಈಗ ಯಾಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ? ಅದೇ ಚೆನ್ನಾಗಿರ್ತಾ ಇತ್ತು ಆಡೋಕ್ಕೆ. ಅಂದರೆ ವಾಟರ್ ಲೆವೆಲ್ ಜಾಸ್ತಿ ಆಗುತ್ತೇನೋ ಒಂದೊಂದ್ಸಲ. ಅಂಕಲ್ ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಇದೆಲ್ಲ? 2 ತಿಂಗಳಾಯ್ತಾ? ಯಾಕೆ? ಬಟ್ ಈಗ ನೀರು ಕಮ್ಮಿ ಆಗಿದೆಲ್ಲ ಅಂಕಲ್. ಬಟ್ ನೀರಲ್ಲೆಲ್ಲ ಇಳಿತಾ ಇದಾರಲ್ಲ, ಎಲ್ಲಿ ಇಳಿತಾ ಇದಾರೆ, ಯಾವ ಕಡೆ?
ಓಡಿಸ್ತಾ ಇದ್ದಾರೆ, ಹಿಂಗೆ ಹೋಗಿ ಇಳಿತಾರೆ, ಅದೇ ಓಡಿಸ್ತಾರೆ. ವಾವ್ ಇಷ್ಟು ಚೆನ್ನಾಗಿದೆ. ತಕ್ಷಣ ನೆನಪಿದೆ ನನಗೆ, ಇಲ್ಲೆಲ್ಲ ಸ್ವಿಮ್ ಮಾಡ್ತಾ ಇದ್ದೀನಿ ನೀನು. ಕಲ್ ಮೇಲೆ ಕುತ್ಕೊಂಡು ಆ ಕಲ್ಲು ಅಲ್ಲಿದಲ್ವಾ, ಆ ಕಲ್ ಮೇಲೆ ಇಟ್ಕೊಂಡು ಫೋಟೋಸ್ ತೆಗಿಸ್ಕೊತಾ ಇದ್ವಿ. ಕೊರೋನಾ ಟೈಮ್ನಲ್ಲೆಲ್ಲ ಬರೀ ಇಲ್ಲಿಗೆ ಬರ್ತಾ ಇದ್ವಿ ಬೋರ್ ಆದಾಗೆಲ್ಲ. ಅಲ್ಲಿ ನೋಡಲ್ಲಿ ಎಷ್ಟು ಚೆನ್ನಾಗಿದೆ ಫಾಲು, ಅದಕ್ಕೆ ಬಲ್ಮುರಿ ವಾಟರ್ ಫಾಲ್ಸ್ ಅಂತ ಕರೀತಾರೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ಮೂವಿ ಶೂಟಿಂಗ್ಸ್ ಕೂಡ ನಡೆಯುತ್ತೆ. ಎಡ್ಮುರಿ ಆ ಸೈಡು ಮಾಮನ್ ಜೊತೆ ಬಂದಿದ್ವಲ್ಲ ಅವಾಗ, ರಘುಮಾಮನ್ ಜೊತೆ. ಅಲ್ಲಿ ಬೇಡಮ್ಮ. ಎಷ್ಟು ಜನ ಬಂದಿದ್ದಾರೆ ನೋಡಿ ಗೈಸ್ ಇಲ್ಲೆಲ್ಲ. ಹಾ ಹೌದು, ಫಿಲ್ಮ್ ಶೂಟಿಂಗ್ಸ್ ಎಲ್ಲ ಮಾಡ್ತಾರೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಬ್ರಿಡ್ಜ್. ಇಲ್ಲಿ ಜನ ಹಂಗೆ ಆಡ್ತಾ ಇದ್ದಾರೆ, ಆಲ್ರೋಡು ವಿಷಲ್ ಹಾಕಿ ಮೇಲೆ ಕರೀತಾ ಇದ್ದಾರೆ ಜನನ. ಆದ್ರೂ ಕೂಡ ಅವ್ರು ಹಂಗೆ ಹೋಗ್ತಾ ಇದ್ದಾರೆ ಕೆಳಗಡೆ. ಕಾರ್ ಇದೆ, ಕಾರ್ ಬರ್ತಾ ಇದೆ, ಫುಲ್ ಫಾಸ್ಟ್ ಬರ್ತಾ. ಹೌದು ನೋಡಿ ಗೈಸ್, ಇಲ್ಲಿ ನೀರು ಎಷ್ಟು ಚೆನ್ನಾಗಿದೆ. ವಾವ್, ಸಚ್ ಎ ನೈಸ್ ವೆದರ್. ಮನುಷ್ಯರು ಹೇಳಿದ್ರೆ ದೂಕೊಂಡು ಹೋಗುತ್ತೆ. ಹೌದು, ಎಷ್ಟು ನೀರಿದೆ. ನೀರು ಮಾತ್ರ ಕ್ಲೀನಾಗಿದೆ, ಕೆಳಗಡೆ ಏನಿದೆ ಎಲ್ಲ ಕಾಣುತ್ತೆ. ವಾಟರ್ ಎಷ್ಟು ಫೋರ್ಸ್ಫುಲ್ ಆಗಿದೆ ಇಲ್ಲಿ. ವಾವ್, ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಹೊಸಾಗಿ. ನನ್ನ ಮಗನಿಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ. ಇಲ್ಲಿ ಡೈಲಿ ಬಿಸಿಲು ಇರ್ತಾ ಇರಲಿಲ್ಲ, ಇವತ್ತು ಫುಲ್ ಬಿಸಿಲು ಬಂದ್ಬಿಟ್ಟಿದೆ. ನಾವು ಅನ್ಕೊತಾನೆ ಇದ್ವಿ ಬಲ್ಮುರಿ ಫಾಲ್ಸ್ ಹೋಗೋಣ ಅಂತ. ಇವತ್ತು ಬಂದ ದಿನನೇ ಸುಮಾರು ಬಿಸಿಲು ಬಂದಿದೆ. ಕ್ಲೌಡಿ ವೆದರ್ ಇದ್ದರೆ ಈ ಪ್ಲೇಸ್ ನೋಡೋದು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಬಿಸಿಲು ಬಂದರೆ ಸ್ವಲ್ಪ ಹಿಂಸೆ ನೋಡೋದಕ್ಕೆ. ಏನೋ ಇವರಿಬ್ಬರು ಡೀಪಾಗಿ ಥಿಂಕ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ವಾಟರ್ ಕಡೆ. ನನ್ನ ಮಗನಿಗಂತೂ ನೀರು ಇಷ್ಟ ಆಗ್ಬಿಟ್ಟಿದೆ. ಸೊ ವಾಟರ್ ಫಾಲ್ಸ್ ಎಲ್ಲ ನೋಡ್ಕೊಂಡು ಇನ್ನು ಈ ಕಡೆ ಬಂದ್ವಿ. ಈ ಕಡೆ ಬಂದ ತಕ್ಷಣ ಕಂಟಿನ್ಯೂಸ್ ಆಗಿ ಫಿಶ್ ಶಾಪ್ಸ್ ಎಲ್ಲ ಇದೆ. ಒಂದ್ಸಲ ಅಮ್ಮ ಬಂದಾಗ ಕೂಡ ಅಮ್ಮ ಕ್ರ್ಯಾಬ್ ಎಲ್ಲ ಆರ್ಡರ್ ಮಾಡಿದ್ರು. ಕ್ರ್ಯಾಬ್ ಎಲ್ಲ ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ಹೋಟೆಲ್ಸ್ ಮಾತ್ರ ಸ್ವಲ್ಪ ನೋಡ್ಕೊಂಡು ತಗೋಬೇಕು, ಎಲ್ಲಿ ಫ್ರೆಶ್ ಆಗಿದೆ ಎಲ್ಲಿ ಚೆನ್ನಾಗಿದೆ ಅಂತ. ಸೊ ನಾವು ಒಂದು 2-3 ಶಾಪ್ಸ್ ನೋಡಿ ಹಾಗೆ ಪ್ರೈಸಸ್ ಕೂಡ ಕಂಪೇರ್ ಮಾಡಿ ತಗೊಂಡ್ವಿ ಒಂದು ಬೆಸ್ಟ್ ಶಾಪ್ ಕಡೆ. ಸೊ ಕ್ರ್ಯಾಬ್ಸ್ ಎಲ್ಲ ಎಸ್ಕೇಪ್ ಆಗೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ವು. ಈ ಟಬ್ಬಲ್ಲಿ, ಆರೆಂಜ್ ಟಬ್ಬಲ್ಲೆಲ್ಲ ಕ್ರ್ಯಾಬ್ಸೇ ಹಾಕಿದ್ರು. ಎಷ್ಟು ಚೆನ್ನಾಗಿದೆ ನೋಡು ಅಮ್ಮ, ಇಷ್ಟು ದೊಡ್ಡದು. ಒಂದ್ಸಲ ನಾನು ಇಲ್ಲಿಗೆ ಬಂದಾಗ ಕ್ರ್ಯಾಬ್ ಹಿಡ್ಕೊಂಡಿದ್ದೆ. ನಮ್ಮ ಅಮ್ಮಂಗೆ ಇಷ್ಟ ಕ್ರ್ಯಾಬ್ಸ್ ಅಂದರೆ. ನಾನೇನು ಅಷ್ಟೊಂದು ಇದೆಲ್ಲ ನೋಡಿ, ನಾನು ಕಾಪಾಡಿ ಅಂತ ಹೊರಡ್ತಾ ಇದ್ದೆ. చేసిన వాళ్ళకి ಬಟ್ಲು. ಸೊ ಇಲ್ಲಿ ಬಟ್ಟೆಗಳು ಕೂಡ ಸಿಗುತ್ತೆ ನೀರಲ್ಲಿ ಸ್ನಾನ ಮಾಡಿದ್ರೆ, ಆಚೆ ಬಂದರೆ. ಆಮೇಲೆ ಎಲ್ಲ ಫಿಶ್ ಶಾಪ್ಸ್ ಇದೆ. ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ಫಿಶಸ್ ಎಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಮೋಸ್ಟ್ ಆಫ್ ದ ಶಾಪ್ಸ್ ಅಲ್ಲಿ, ಯಾಕಂದ್ರೆ ಅಲ್ಲೇ ವಾಟರ್ ಇಂದಾನೆ ತೆಗೆದ್ಬಿಟ್ಟಿರ್ತಾರೆ. ಸೊ ಫಿಶ್ಗೆ ಫೇಮಸ್ ಆಗಿರೋ ಪ್ಲೇಸ್ ಅಂತಾನೆ ಹೇಳ್ಬೋದು ಇದು. ಸೊ ಮೋಸ್ಟ್ ಆಫ್ ದ ಶಾಪ್ಸ್ ಕ್ಲೋಸ್ ಆಗಿತ್ತು ಅವತ್ತಿನ ದಿನ. ಮುಂಚೆ ಎಲ್ಲ ತುಂಬಾ ಶಾಪ್ಸ್ ಇರ್ತಾ ಇತ್ತು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಯಾಕಂದ್ರೆ ತುಂಬಾ ಲೆಂದಿ ಆಗಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ಫಿಶ್ ತಗೊಂಡ್ವಿ, ಹಾಗೆ ಊಟ ಎಲ್ಲಿ ಮಾಡಿದ್ವಿ, ಹಾಗೆ ಸಿಟಿ ಕೂಡ ಶಾಪಿಂಗ್ ಡೀಟೇಲ್ಸ್ ಎಲ್ಲನೂ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಈ ಫ್ರೆಂಡ್ಶಿಪ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತಾನು ಕಮೆಂಟ್ ಮಾಡಿ. ಹಾಗೆ ಯಾರಾದ್ರೂ ಈ ಪ್ಲೇಸ್ಗೆ ಹೋಗಿದ್ರೆ ಹೇಗಿತ್ತು ಅಂತ ಪ್ಲೀಸ್ ಅಂತಾನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.